ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮಾಡೋಕ್ಕೇನೋ ಕೆಲಸ ಇರಲಿಲ್ಲ, ಸಂಜೆ ಆಗಿತ್ತು. ಅದಕ್ಕೆ ನಮ್ಮ ಅಣ್ಣನ ಆಚೆ ಎಲ್ಲರೂ ಕರ್ಕೊಂಡು ಹೋಗು ಅಂದೆ, ಅದಕ್ಕೆ ಇಲ್ಲಿ ಕರ್ಕೊಂಬಂದವ್ರೆ. ಇಲ್ಲಿ ಅಂದರೆ ಎಲ್ಲಿ ಅನ್ಕೊಂಡ್ರಿ? ಡಿ ಮಾರ್ಟ್ಗೆ. ಏನು ತಗೊಳ್ಳೋದು ಬೇಡ ಅಂತ ಡಿ ಮಾರ್ಟ್ ಬಂದು ಸುಮ್ಮನೆ ಸುತ್ತಾಡ್ಕೊಂಡು ಹೋಗೋಣ ಅಂತ. ಆದರೂ ಪರ್ಚೇಸ್ ಇದ್ದೇ ಇರುತ್ತೆ ಬಂದರೆ ಅಂದ್ಬಿಟ್ಟು ಪರ್ಚೇಸ್ ಮಾಡ್ದ. ಏನು ಬೇಡ ಬೇಡ ಅನ್ಕೊಂಡೆ ಪರ್ಚೇಸ್ ಮಾಡ್ತಾ ಇದ್ವಿ. ಈ ಗ್ರೌಂಡ್ ಫ್ಲೋರಲ್ಲಿ ಇದ್ವಿ. ಗ್ರೌಂಡ್ ಫ್ಲೋರಲ್ಲಿ ಮಾಮೂಲಿ ದಿನಸಿ ಐಟಮು, ತಿಂಡಿ, ಸ್ನ್ಯಾಕ್ಸು, ಆಳು ಮೂಳು, ಕಡ್ಡಿ ಕಸ ಎಲ್ಲ ಇತ್ತು. ದಿನಸಿ ಅಂದರೆ ಬರೀ ದಿನಸಿ ಅಲ್ಲ, ಆ ಕಡೆ ಡಿಯೋಡ್ರೆಂಟ್ಸು, ಈ ಕಡೆ ಜ್ಯೂಸು. ಈ ಕಡೆ ಬಂದರೆ ಇನ್ಸ್ಟೆಂಟ್ ಕುಕ್ಸು ಅಂದರೆ ಫ್ರೆಂಚ್ ಫ್ರೈಸ್ ಮನೇಲೆ ಡೈರೆಕ್ಟಾಗಿ ಮಾಡ್ಕೊಳ್ಳೋ ಥರ ಎಲ್ಲ ಇತ್ತು. ಆಮೇಲೆ ಆ ಕಡೆ ಹೋದ್ವಿ, ಅಲ್ಲಿ ಮಿಲ್ಕ್ ಐಟಮ್ಸು, ಅಮೂಲ್ ಬಟರು, ಅಮೂಲ್ ಮಿಲ್ಕು ಎಲ್ಲ ಥರನೂ ಇತ್ತು. ಜ್ಯೂಸ್ನೇ ನೋಡ್ತಾ ಇದ್ರೆ ತಗೊಳ್ಳೋಣ ಅಂತ, ಆದರೆ ಬೇಡ ಅನಿಸ್ತು ಯಾಕೋ. ಫ್ರೆಶ್ ಜ್ಯೂಸ್ ಆಚೆ ಎಳ್ನೀರೇ ಕುಡಿಯೋಣ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟು. ಆಮೇಲೆ ಈ ಕಡೆ ಬಂದರೆ ಪೆನ್ಸು, ಬುಕ್ಸು, ಇಲ್ಲಿ ನೋಡಿ ಡಿಯೋಡ್ರೆಂಟ್ಸು ಯಾವ್ದು ಬೇಕೋ. ನಾನು ಯೂಸ್ ಮಾಡಲ್ಲ, ನನಗೆ ಸ್ವಲ್ಪ ಅಲರ್ಜಿ ಇದೆ. ಈ ಕಡೆ ಬಂದರೆ ಫೇಸ್ ವಾಶು, ಗಾರ್ನಿಯರ್ ಇತ್ತು, ನಿವಿಯಾ ಇತ್ತು, ಬಿಟ್ಟರೆ ಇನ್ಯಾವುದ್ಯಾವುದೋ ಇತ್ತು, ಹೆಸರು ನೋಡಲಿಲ್ಲ. ಯಾಕೋ ಗ್ಯಾಸ್ಟ್ರಿಕ್ ಆಗದಂಗೆ ಇತ್ತು, ಇನ್ನೂ ತಗೊಳ್ಳೋಣ ಅಂದ್ಕೊಂಡೆ, ಆದರೂ ತೊಗೊಳ್ಳಿಲ್ಲ. ನನ್ನ ಕಣ್ಣಿಗೆ ಬರೀ ಡಿಯೋಡ್ರೆಂಟ್ಸೇ ಕಾಣಿಸ್ತೈತೆ, ಯಾಕೆ ಅಂತ ಗೊತ್ತಿಲ್ಲ. ಆಮೇಲೆ ಮತ್ತೆ ಈ ಕಡೆಗೆ ಬಂದರೆ ದೀಪದ ಎಣ್ಣೆ, ಮತ್ತು ಇಲ್ಲಿ ನೋಡಿ ಹಿತ್ತಾಳೆ ದೀಪಗಳು. ಹಿತ್ತಾಳೆನೋ ಇಲ್ವೋ ಅಂತ ಗೊತ್ತಿಲ್ಲ, 69 ರುಪೀಸ್ ಅಂತೇನೋ ಹಾಕಿದ್ರು, ಬಟ್ ನಾವು ಯೂಸ್ ಮಾಡಲ್ಲ ಅಂದ್ಬಿಟ್ಟು ಅದು ತೊಗೊಂಡಿಲ್ಲ. ಈ ಕಡೆ ನೋಡಿದ್ರೆ ಲೈಟ್ಸು, ಶೆಲ್ಸು, ಬಲ್ಬ್ಸು ಎಲ್ಲ ಇದೆ. ಅಲ್ಲಿ ನೋಡಿ ಏನಪ್ಪ, ವಾಷಿಂಗ್ ಮಿಷಿನ್ ಪೌಡರು, ಮಾಮೂಲಿ ಲೈಜಾಲು ಎಲ್ಲ ಥರನೂ ಇದೆ. ಎಲ್ಲದಕ್ಕೂ ಆಫರ್ ಇದೆ. ಅಂದರೆ ಎತ್ಕೊಂಡು ಹೋಗೋರು ಮಾತ್ರ ಇರಬೇಕಷ್ಟೇ. ಎತ್ಕೊಂಡು ಹೋಗೋರು ಇದ್ರೆ ಏನಾದ್ರು ತೊಗೊಂಡೋಗ್ಬೋದು. ಆಫರ್ ಮಾತ್ರ ಸಕ್ಕದಾಗೈತೆ. ಕೆಳಗಡೆ ಶಾಪಿಂಗ್ ಮಾಡಿದ್ದು ಮುಗೀತು ಅಂದ್ಬಿಟ್ಟು ಈಗ ಮೇಲ್ಗಡೆ ಹೋದ್ವಿ. ಮೇಲ್ಗಡೆ ಹೋಗ್ತಾ ಇದ್ದಂಗೆ ಇಲ್ಲಿ ರೈಟ್ ಸೈಡಲ್ಲಿ ಸಾಕ್ಸ್ ಎಲ್ಲ ಇತ್ತು. ಆಮೇಲೆ ಛತ್ರಿ, ಮಳೆಗಾಲ ಬೇರೆ, ಛತ್ರಿ ಬೇಕೇ ಬೇಕು. ಅದಕ್ಕೆ ಛತ್ರಿ ನೋಡಿದೆ, ರೇಟ್ ಜಾಸ್ತಿ ಇತ್ತು ಅಂತ ಸುಮ್ಮನಾದೆ. ಇಲ್ಲಿ ನೋಡಿದ್ರೆ ಟೀ ಶರ್ಟ್ಸ್ ಮಾತ್ರ ಕಾಸ್ಟ್ಲಿ ಅನಿಸ್ತು. ನಾ ಏನು ತೊಗೊಳಕ್ಕೆ ಹೋಗಲಿಲ್ಲ. ಟೀ ಶರ್ಟ್ಸು 249, 299, 349, 400 ಎಲ್ಲ ರೇಂಜಲ್ಲೂ ಟೀ ಶರ್ಟ್ಸ್ ಇತ್ತು. ಇಲ್ಲಿ ನೋಡಿ ಪ್ಯಾಂಟ್ಸು, ನನ್ನ ಸೈಜ್ದು ಕೆಳಗಡೆ ಹೋಗಬೇಕು, ಯಾಕಂದರೆ ನಂದು 30 ಸೈಜು. 30 ಅಂದರೆ 30ನೂ ಲೂಸೇ, ಆದರೂ ಅದೇ ಯೂಸ್ ಮಾಡ್ಕೊಬೇಕು ಅಂದ್ಬಿಟ್ಟು ತೊಗೋಬೇಕು. ಇಲ್ಲಿ ನೋಡಿ ಫೋನ್ ಬೇರೆ ಹಿಡ್ಕೊಂಡು ಅಲ್ಲಿ ಸೆಲ್ಫಿ ಬೇರೆ ತೊಗೊಳಕ್ಕೆ ಹೋಗಿದ್ದೀನಿ. ಇಲ್ಲಿ ನೋಡಿದ್ರೆ ಶರ್ಟ್ಸು, ಮಾಮೂಲಿ ಫಾರ್ಮಲ್ ಶರ್ಟ್ಸು. ಆ ಕಡೆ ಶೂಸ್ ಎಲ್ಲ ಇತ್ತು, ಸ್ಲಿಪ್ಪರ್ಸು, ಶೂಸು. ಯಾಕೋ ಏನೂ ಇಷ್ಟ ಆಗಲಿಲ್ಲ ಈ ಸಲ, ಏನಾದ್ರು ತೊಗೊಳ್ಳೋಣ ಅಂದ್ಕೊಂಡೆ, ಆದರೂ ತೊಗೊಳ್ಳಿಲ್ಲ. ಇಲ್ಲಿ ನೋಡಿ ಸ್ಯಾಂಡಲ್ಸು. ಆಮೇಲೆ ಒಂದು ರೇಟ್ ಬೇರೆ ತೋರಿಸಿನ ತಾಳಿ, ಇದು ಮೋಸ್ಟ್ಲಿ 649 ಇರಬೇಕು. ತೋರಿಸಿನ ತಾಳಿ ನಿಮಿಷ. 649. ಈ ಕಡೆ ಬಂದರೆ ಮಾಮೂಲಿ ನಾರ್ಮಲ್ ಸ್ಲಿಪ್ಪರ್ಸು. ಆ ಕಡೆ ಗರ್ಲ್ಸ್ದು, ಫೀಮೇಲ್ಸ್ ಎಲ್ಲ ಇತ್ತು. ಆ ಕಡೆ ನಾನೇನು ಜಾಸ್ತಿ ಹೋಗಲಿಲ್ಲ. ಜಾಸ್ತಿ ಅಂದರೆ ನಾನೇನು ತೊಗೊಳೋದಲ್ಲ, ಹುಡುಗಿರ್ದೇನು ನಾನು ಮಾಡಲಿ ಅಂದ್ಬಿಟ್ಟು ಆ ಕಡೆ ಹೋಗಲಿಲ್ಲ. ಇಲ್ಲಿ ನೋಡಿ ನನ್ನ ಫ್ರೆಂಡು ಇದನ್ನ 600ಗೆ ತೊಗೊಂಡಿದ್ದ ಸ್ಪಾರ್ಕ್ಸು. ಇಲ್ಲಿ ನೋಡಿದ್ರೆ 975 ಇತ್ತು. ನಾನು ಶಾಕಾಗಿ ಆಚೆನೇ ತೊಗೋಬೋದಲ್ಲ ಅಂದ್ಬಿಟ್ಟು ನಾನು ಆಚೆ ಬಂದೆ. ಆಮೇಲೆ ಶೂಸ್ ಸೆಕ್ಷನ್ ಎಲ್ಲ ಆಯಿತು. ಇಲ್ಲಿ ನೋಡಿ ಶೂ ಸೆಕ್ಷನ್ ಇನ್ನೂ ಆಗಿಲ್ಲ. ಚಿಕ್ಕ ಮಕ್ಕಳು ಶೂ ನೋಡಿ ಎಷ್ಟು ಚೆನ್ನಾಗಿದ್ದಾವೆ. ಅದೆಲ್ಲ ತೋರಿಸಿ ಈಗ ಗಾಗಲ್ಸ್ ಟ್ರೈ ಮಾಡೋಣ ಅಂತ ಗಾಗಲ್ಸ್ ಹತ್ರ ಬಂದೆ. ಹಂಗೂ ಒಂದು ಗಾಗಲ್ಸ್ ಎತ್ಕೊಂಡು ಹಂಗೆ ಹಾಕ್ಕೊಂಡಿದ್ದೆ, ಆದರೆ ವಿಡಿಯೋ ಬಂದಿಲ್ಲ. ಮೇಲೆ ಎತ್ಬಿಟ್ಟಿದ್ದೀನಿ, ಕೆಡ್ತಾ ಕಾಣಿಸ್ತಿದ್ದೀನಿ ಅನಿಸ್ತು. ಛತ್ರಿ ತೊಗೊಳ್ಳಿಲ್ಲ ಆದ್ರೂ. ಆಮೇಲೆ ಮೇಲೆ ಇನ್ನೂ ಒಂದು ಫ್ಲೋರ್ ಇತ್ತು, ಯಾಕೋ ಸುಸ್ತಾಗಿತ್ತು, ಬೇಡ ಅಂದ್ಬಿಟ್ಟು ನಾನು ಕೆಳಗಡೆ ಇಳಿದ್ಬಿಟ್ಟೆ. ಕೆಳಗಡೆ ಇಳಿದೆ. ನಮ್ಮಣ್ಣ ಅಲ್ಲಿ ಬಿಲ್ ಹಾಕ್ಸಕ್ಕೆ ರೆಡಿ ಮಾಡ್ಕೋತಾ ಇದ್ದ ಅನ್ಕೋತೀನಿ. ನಮ್ಮಣ್ಣ ಕೆಳಗಡೆ ನಿಂತಿದ್ದ. ಎಲ್ಲಿ ಹುಡುಕ್ತೆ, ಇಲ್ಲಿ ಸಿಗ್ತಾ ನಮ್ಮಣ್ಣ. ಈಗ ಬಿಲ್ಲಿಂಗ್ ಹೋಗ್ತಾ ಇದ್ವಿ. ಇಲ್ಲಿ ಯಾರೋ ಒಬ್ರು ಆಗಲೇ ಬಿಲ್ ಹಾಕ್ಸ್ತಾ ಇದ್ರು, ನಾವು ಅವ್ರನ್ನೇ ನೋಡ್ಕೊಂಡು ನಿಂತಿದ್ವಿ. ಆಮೇಲೆ ನಾನು ಆ ಕಡೆ ಝೂಮ್ ಮಾಡ್ತಾ ಇದ್ದೆ. ಆ ಕಡೆ ಬೇರೆ ಬೇರೆ ಐಟಮ್ಸ್ ಎಲ್ಲ ಸಿಗುತ್ತೆ, ಕಾಳು ಕಡ್ಡಿ ಎಲ್ಲ. ಆಮೇಲೆ ನಮ್ಮ ಬಿಲ್ಲಿಂಗ್ ಸ್ಟಾರ್ಟ್ ಮಾಡ್ಕೋಬೇಕಿತ್ತು, ಆದರೂ ಇನ್ನೂ ಅವ್ರದ್ದೇ ಬಿಲ್ ಮಾಡ್ತಾಯಿದ್ರು. ಏನೂ ಮಾಡೋಕ್ಕಾಗಲ್ಲ, ಅವ್ರೇನೋ ಬುಕ್ಸು ಅದು ಇದು ತೊಗೊಂಡಿದ್ರು. ಈಗ ನಮ್ಮದು ಬಿಲ್ಲಿಂಗ್ ಸ್ಟಾರ್ಟ್ ಆಯಿತು. ಬಿಲ್ಲಿಂಗ್ ಮಾಡ್ತಾಯಿದ್ರು. ಬಿಲ್ಲಿಂಗ್ ಮಾಡ್ತಾ ಏನೇನು ಐಟಮ್ ತೊಗೊಂಡಿದ್ದೀವಿ ಅಂತ ಮನೆಗೆ ಹೋಗಿ ಹೇಳ್ತೀನಿ. ಬಿಲ್ ಹಾಕ್ಸ್ಕೊಂಡು ಆಚೆ ಬಂದರೆ ಆಗಲೇ ಮಳೆ ಬೇರೆ ಬಂದ್ಬಿಟ್ಟಿತ್ತು. ಇವಾಗ ಒಳಗಡೆ ಶಾಪಿಂಗ್ ಮಾಡಿಬಿಟ್ಟು ಗೋಬಿ ತಿನ್ನಕ್ಕೆ ಕರ್ಕೊಂಬಂದವ್ ನಮ್ಮಣ್ಣ. ನಾನು ಕರ್ಕೊಂಡು 9 ಗಂಟೆ ಟೈಮ್ ಆಗೈತೆ ಅಂದ್ಬಿಟ್ಟು ಇಲ್ಲಿ ಏನಾದ್ರು ತಿನ್ಕೊಂಡು ಹೋಗೋಣ ಅಂದ್ಬಿಟ್ಟು ಇಲ್ಲೇ ತಿನ್ನಿಸ್ತಾವನೆ. ಏನು ಅಡುಗೆ ಮಾಡಲ್ವಂತ ಇವತ್ತು. ಯಾಕೆ ಮಾಡಲ್ಲ ಅಂದರೆ ಟೈಮ್ ಆಗೈತೆ ಅಂತವನೆ. ಟೈಮ್ ಆಗಿದೆ ಅಷ್ಟೇ ವಿಷಯ. ಗೋಬಿ ಬಂತು. ಅಲ್ಲಿ ನಮ್ಮ ಅಣ್ಣಂದು ಹಾಫ್ ಗೋಬಿ ಬರ್ತೈತೆ, ನನ್ನ ಗೋಬಿ ಬಂದೈತೆ. ಮಂಚು
ನಾನೇನು ಹೇಳಿಲ್ಲ ರಿಯಾಕ್ಷನ್. ಆ ಕಡೆ ಗೋಬಿ ತಿನ್ಬಿಟ್ಟು ಬಂದ್ರೆ ಇಲ್ಲಿ ಪಾವ್ ಭಾಜಿ ನೋಡ್ದೋ. ಯಾವತ್ತು ಪಾವ್ ಭಾಜಿ ಟ್ರೈ ಮಾಡಿರ್ಲಿಲ್ಲ, ಇವತ್ತು ಪಾವ್ ಭಾಜಿ ಟ್ರೈ ಮಾಡೋಣ ಅಂದ್ಬಿಟ್ಟು ಪಾರ್ಸಲ್ಗೆ ಹೇಳಿದ್ವಿ ಒಂದು. ಅದಕ್ಕೆ ಪಾರ್ಸಲ್ಗೆ ಅಂತಾನೆ ವೆಯ್ಟ್ ಮಾಡ್ಕೊಂಡು ನಿಂತಿದ್ವಿ. ಪಾವ್ ಭಾಜಿ ಪಾರ್ಸಲ್ ಮಾಡಿಸ್ಕೊಂಡು ನಾವು ರೆಡಿ ಆದ್ವಿ ಹೋಗಕ್ಕೆ. ಟ್ರಾಫಿಕ್ ಪೊಲೀಸ್ ಹಿಡಿತಾರೆ ಅಂದ್ಬಿಟ್ಟು ನನಗೂ ಒಂದು ಹೆಲ್ಮೆಟ್ ಬೇರೆ ತಗೊಂಡಿದ್ದ. ಶಾಪಿಂಗು ಈಟಿಂಗು ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದೀವಿ. ಮನೆಗೆ ಹೋದ್ಮೇಲೆ ಏನೇನು ತಗೊಂಡು ಅಂತ ತೋರಿಸ್ತೀನಿ. ಮನೆ ಇಲ್ಲ, ಸಾರಿ, ರೂಮಲ್ಲಿರೋಂಥ ಮನೆ ಅದು ಅಲ್ಲ, ಮನೆನೇ ರೂಮ್. ನಮ್ಮ ಅಣ್ಣ ಮನೇಲಿ ಏನೂ ಮಾಡೋಕ್ಕಾಗಲ್ಲ ಅಂತ ಇಲ್ಲಿ ಇಡ್ಲಿ ಬೇರೆ ತಗೋತಾವನೆ. ನಾನು 1 ಪ್ಲೇಟ್ ಸಾಕು ಅಂತ ಹೇಳಿದ್ದೀನಿ. ಅವ್ನು 2 ಪ್ಲೇಟ್ ತಗೋತೀನಿ ಅಂತ ತಗೊಳಕ್ ಹೋಗೋನೆ. ಅಲ್ಲವನೇ ನಾನು ಇಲ್ಲಿ ಐಟಮ್ಸ್ ಇಟ್ಕೊಂಡು ನಿಂತಿದ್ದೀನಿ. ಅಲ್ಲಿ ಹೋಗಲ್ಲ, ಹೋದ್ರೆ ಬಿದೋಗುತ್ತೆ, ಒಡೆದೋಗುತ್ತೆ. ಆದ್ರೂ ಪರವಾಗಿಲ್ಲ ಅಂತ ಐಟಮ್ಸ್ ತಗೊಂಡೆ ಬಂದೆ. ನಿಂತ ನೋಡಿ ನಮ್ಮಣ್ಣ 2 ಪ್ಲೇಟ್ ಇಡ್ಲಿ ಆರ್ಡ್ರ್ ಮಾಡವನೆ. ಮನೆ ರೂಮ್ಗೆ ಹೋಗಿ ತಿನ್ಬೇಕಷ್ಟೇ. ಈಗ ಇಡ್ಲಿನ ಪಾರ್ಸಲ್ ಮಾಡಿಸ್ಕೊಂಡು ಬೆಳಗ್ಗೆ ಟಿಫನ್ಗೆ ತರಕಾರಿ ಬೇಕು ಅಂದ್ಬಿಟ್ಟು ತರಕಾರಿ ತಗೊಳಕ್ ಬಂದ. ಇಲ್ಲಿ ತರಕಾರಿ ತಗೊಳಕ್ ಬಂದ್ರೆ ಈ ಹುಡುಗ ಯಾರೋ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಗಂಧದ ಕಡ್ಡಿ ಇಟ್ಕೊಂಡು ಓಡಾಡ್ತಾ ಇದ್ದ. ನೋಡಿ ಗಂಧದ ಕಡ್ಡಿ ಇಟ್ಕೊಂಡು ಒಂದು ಸ್ಮೈಲ್ ಬೇರೆ ಕೊಟ್ಟ. ನಮ್ಮಣ್ಣ ಅಲ್ಲಿ ತರಕಾರಿ ತಗೊಂಡು ತರಕಾರಿ ಬಿಲ್ ಹಾಕ್ಸ್ತಾ ಇದ್ದ. ತರಕಾರಿ ಬಿಲ್ಲು ಟೋಟಲ್ ಒಂದು 119 ರೂಪಾಯಿ ಆಗಿತ್ತು. 119 ರೂಪಾಯಿ ಪೇ ಮಾಡ್ಬಿಟ್ಟು ನಾವು ಮನೆ ಕಡೆ ಹೋಗೋಣ ಅಂತ ಹೊರಟ್ವಿ. ತುಂಬಾ ಗೂಡ್ಸ್ ಗಾಡಿ ಆಗ್ಬಿಟ್ಟವನೆ. ಚೆನ್ನಾಗಿದೆ, ಇವಾಗ ಗೂಡ್ಸ್ ಗಾಡಿ ಆಗ್ಬಿಟ್ಟಿದ್ದೀನಿ. ಫೈನಲಿ ಮಳೆ ಇಲ್ದೇನೆ ಮಳೆ ಇದ್ದು ಮಳೆ ನೆನ್ಕೊಂಡು ಮಳೆಲಿ ಬಂದೆ. ಅದೇನ್ ಹೇಳ್ದ ನನಗೆ ಅರ್ಥ ಆಗ್ಲಿಲ್ಲ. ನಮ್ಮಣ್ಣ ಏನೇನೇನು ತಗೊಂಡು ಅಂತ ತೋರಿಸ್ತೀನಿ ಇವಾಗ. ಜಸ್ಟ್ ವೈಟ್. ಇದು ನನಗೆ ಇದು ನನಗೆ ನಾಳೆ ತಿನ್ನಕ್ಕೆ ಅಂತ ತಗೊಂಡವನೆ. ಇದು ನನಗೊಂದು, ನನ್ನ ಡೌಗೊಂದು. ಅಲ್ಲೋಣ, ನನಗೊಂದು, ನನ್ನ ಡೌಗೊಂದು. ಬೈತಾವೆ. ಇದು ಅದೇನೋ ಕಾಫಿ ಟೀ ಕುಡಿಬೇಕಂತ ಅವನೇನು ಕುಡಿಯಲ್ಲ, ಅದು ತಗೊಂಡವನೆ. ಶೋಕಿ ಅಲ್ಲಿ ಕುಂತವನೆ ಇಲ್ಲಿ. ನೆಕ್ಸ್ಟ್ ಏನ್ ತಗೊಂಡ ಅಂತ ತೋರಿಸ್ತೀನಿ ತಾಳಿ. ತಾಳಿ ತೋರಿಸ್ತೀನಿ. ಎಲ್ಲೋಯ್ತೀರಾ? ಇಲ್ಲೇ ಇರ್ಬೇಕು. ಮ್ಯಾಗಿ. ಇವಾಗ ಮ್ಯಾಗಿ ಮಾಡ್ಕೊಳ್ಳೋಣ ಅಂತ ತಗೊಂಡಿದ್ದು. ಅದ್ ನೋಡ್ರೆ ಟೈಮ್ ಎಷ್ಟಾಗೈತೆ ಅಣ್ಣ? ಈಗ 9:45 ಆಗೈತೆ. ಇದು ಶಾವ್ಗೆ ಉಪ್ಪಿಟ್ಟು ಮಾಡಿಸ್ಕೊಳ್ಳೋಣ ಅಂತ ತಗ್ಸ್ಕೊಂಡಿದ್ದೀನಿ. ಆದ್ರೆ ನಾನು ನಾಳೆ ವಾಪಸ್ ಮನೆಗೆ ಹೋಗ್ತೀನಿ. ಒಂದು ಮಾಡಲ್ಲ, ನಾನು ಮನೆ ಹೋಗಿ ರೇಟ್ ಹೇಳ್ತೀನಿ. ಒನ್ ಮೋರ್ ಮ್ಯಾಗಿ, 2 ಮಿನಿಟ್ಸ್ ಮ್ಯಾಗಿ. ಪ್ರತಿ ಸಲಿ ಯಾವ್ದು ಸನ್ಫ್ಲವರ್ ಯೂಸ್ ಮಾಡ್ತಾ ಇದ್ದ. ಈಗ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಟ್ರೈ ಮಾಡೋಣ ಅಂತ ತಂದವನೆ. ಟ್ರೈ ಮಾಡ್ಬಿಟ್ಟು ಹೇಳ್ತಾನೆ. ನಾನಾಗಲ್ಲ, ಇರಲ್ಲ. ಕರ್ಗವನೆ ಆದ್ರೂ ಫೇರ್ ಅಂಡ್ ಹ್ಯಾಂಡ್ಸಮ್ ಬೇಕಂತೆ. ಗ್ಲೋ ಅಂಡ್ ಹ್ಯಾಂಡ್ಸಮ್ ಮೆನ್ಸ್ ಫೇರ್ ಅಂಡ್ ಲವ್ಲಿ. ಸಾರಿ, ತಪ್ಪಾಗೋಯ್ತು. ಇರ್ಲಿ, ಯೂಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ 1/2 ಲೀಟರ್ ಮೊಸರು ಮಜ್ಜಿಗೆ ಮಾಡ್ಕೊಂಡು ಕುಡಿಯೋಣ ಅಂತ. ನನಗೇನ್ ಆಚೆ ಆಯ್ತದೆ. ಇದೇನ್ ಕಣ, ನಮ್ಮ ಅಣ್ಣಂಗ್ ಬಿಳಿ ಕೂದಲು ಬಂದ್ಬಿಟ್ಟವೆ. ಬೇಗ ಹೆಣ್ಣು ಹುಡುಕ್ರೋ. ನಮ್ಮ ಅಣ್ಣಂಗ್ ಬಿಳಿ ಕೂದಲು ಬಂದ್ಬಿಟ್ಟವೆ. ಕೇಳಿಸ್ಕೊತಾ ಇಲ್ಲ ಅವನು. ಅದಕ್ಕೆ ಇನ್ನೊಂದ್ಸರಿ ಹೇಳ್ತಿದ್ದೀನಿ, ಬೇಗ ಹೆಣ್ಣು ಹುಡುಕ್ರೋ. ಅಲ್ಲುಜ್ಜೋಕೆ ಮ್ಯಾಕ್ಸ್ ಫ್ರೆಶ್ ಕೋಲ್ಗೇಟ್ ಮ್ಯಾಕ್ಸ್ ಫ್ರೆಶ್ ಆರ್ಡ್ರಿಂದ ಹೇಳ್ಬೇಕು, ಹಿಂದೆಯಿಂದ ಹೇಳ್ಬಾರ್ದೆಲ್ಲ. ವಿತ್ ಕೂಲಿಂಗ್ ಕ್ರಿಸ್ಟಲ್ಸ್. ಇದನ್ನ ಚಿಕ್ಕದ್ ತಂದವನೆ. ನಮ್ಮ ಅಪ್ಪಗಿದ್ರೆ ಇಷ್ಟೊತ್ತು ತಗೋತಾ ಇದ್ರೆ, ಯಾಕೆಂದ್ರೆ ನಾವು 3 ಜನ ಇದ್ದೀವಿ. ಇವನು ಒಬ್ನೇ ಅಲ್ವಾ ಪಾಪ, ಸಾಕು. ನೆಕ್ಸ್ಟ್ ನಮ್ಮ ಮನೇಲಿ ಕಡಲೆಬೇಳಿನ ಕೆಜಿ ಗಟ್ಲೆ ತಗೋತಾರೆ. ನಮ್ಮ ಅಣ್ಣ ಕಡಲೆಬೇಳೆನ ಎಷ್ಟು ಗ್ರಾಮ್ ತಗೊಂಡವನೆ? ಎಷ್ಟು ಗ್ರಾಮು? 1/4 ಕೆಜಿ. 1/4 ಕೆಜಿಗೆ 27 ರೂಪಾಯಿ ಆಗೈತೆ. 1/4 ಕೆಜಿ ತಗೊಂಡವನೆ. ಯಾಕೆ ಅಂದ್ರೆ, ಯಾಕಣ ಒಗ್ಗರಣೆಗಷ್ಟೇ ಅಂತೆ. ನೆಕ್ಸ್ಟ್ ಕಡಲೆ ಹಿಟ್ಟು. ಮಳೆಗಾಲ ಸ್ಟಾರ್ಟ್ ಆಗ್ತಾ ಇದೆ. ಒಗ್ಗರಣೆಗಲ್ಲ, ಚಿತ್ರಾನ್ನಕ್ಕೆ. ಸಾರಿ, ಒಗ್ಗರಣೆಗಲ್ವಂತೆ, ಚಿತ್ರಾನ್ನಕ್ಕಂತೆ. ಏನೋ ಡವ್ ಜೊತೆ ಮಾತಾಡ್ಕೊಂಡು ಏನೇನೋ ಹೇಳ್ಬಿಟ್ಟ. ಚಳಿಗಾಲ ಸ್ಟಾರ್ಟ್ ಆಗ್ತಾ ಇದೆ.
ಬಜ್ಜಿ ಬೋಂಡದ ಕೊರತೆ ಇರಬಾರದು, ಅದಕ್ಕೆ ಉಪಯೋಗಿಸಿ ಕಡಲೆ ಹಿಟ್ಟು ಬಜ್ಜಿ ಬೋಂಡ. ನೀವು ಮಾಡ್ಕೊಂಡು ತಿನ್ಬೇಕು, ನಾವು ಮಾರ್ಗಿಡೆಲ್ಲ ಕೊಡಲ್ಲ. ನೆಕ್ಸ್ಟ್ ನಾವು ಸೂಪ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇದು ತಗೊಂಡ್ವು. ಈಗ ಸೂಪ್ ಮಾಡೋ ಮೂಡಲ್ಲಿ ಇಲ್ಲ, ತಲೆ ನೋಯ್ತೈತೆ, ನಿದ್ದೆ ಬರ್ತೈತೆ, ಅವ್ನ ಕೆಲಸ ಐತೆ, ನಾನು ಲಾಗ್ ಎಡಿಟ್ ಮಾಡಬೇಕು. ಏನ್ಸ್ ಪ್ರೌಡ್ ಇದು ನಾಳೆ ಅವನೇ ಮಾಡ್ಕೊಂಡು ಕುಡಿಬೇಕು. ನೆಕ್ಸ್ಟ್ ಆರ್ಪಿಕ್ ತಗೊಳ್ಳಿಲ್ಲ, ಆರ್ಪಿಕ್ ಬದಲು ಇದು ಯಾವ್ದೋ ಫೋರ್ಸ್ 10 ಅಂತ ಐತೆ. ಆರ್ಪಿಕ್ 210 ಇತ್ತು, ಇದು 100 ಇತ್ತು. ಯಾವ್ದಿದು ಅಂದ್ಬಿಟ್ಟು ಬರೀ ಇದು ತಗೊಂಡಿದೀವಿ. ಏನ್ ಬಾತ್ರೂಮ್ ಗಲೀಜ್ ಇಲ್ಲ, ಆದ್ರೂ ಅವ್ನ್ ಸರಿ ಇಲ್ಲ, ಅವ್ನು ಗಲೀಜ್ ಮಾಡ್ಬಿಡ್ತಾನೆ, ಅದಕ್ಕೆ ತಗೊಂಡವನೆ. ನೀರೇ ಇಲ್ಲ, ಏನ್ ತೊಳಿತಾನೆ ಪಾಪ. ಎಲೆಕ್ಟ್ರಾನಿಕ್ ಸಿಟಿಲಿ ನೀರಿಲ್ಲ. ಇದು ಸೀಟ್ಕೊಳಕ್ಕೆ, ಒತ್ಕೊಳಕ್ಕೆ, ಮಾಡ್ಕೊಳಕ್ಕೆ, ಮಡ್ಕೊಳಕ್ಕೆ ಎರಡೆರಡು ತಗೊಂಡವನೆ. ಯಾಕೆ ಅಂತ ಗೊತ್ತಿಲ್ಲ. ಎರಡು ಎಲ್ಲಿ ಪ್ರೈಸ್ ಇಲ್ಲಣ್ಣ? ಇಲ್ಲಿದೆ 25 ರೂಪೀಸ್ ಒಂದು. ಮುಚ್ಕೊಂಡು ಚಿಕ್ಕಪೇಟೆಗೆ ಹೋಗಿದ್ರೆ 5 ರೂಪಾಯಿ 5 ರೂಪಾಯಿ 10 ರೂಪಾಯಿ 10 ರೂಪಾಯಿ ಅಂತ ಮಾಡ್ತಿದ್ರು. ನಾನು ಡೆಲ್ಲಿಗೆ ಹೋಗಿದ್ದೆ, ಅವಾಗ ತಂದಿದ್ರೆ 10 ರೂಪಾಯಿಗೆ ಹಚ್ಕೊಟ್ಟಿದ್ರು. ಇರ್ಲಿ ಬಿಡಿ, ಯೂಸ್ ಆಗುತ್ತೆ. ನೆಕ್ಸ್ಟ್ ಮನೇಲಿ ಏನು ಮಾಡೋದ್ ಬೇಡ ಅಂತ ಇದೊಂದು ಪಾವ್ ಭಾಜಿ. ಮನೇಲಿ ಏನು ಮಾಡೋದ್ ಬೇಡ ಅಂತ 1-2 ಪ್ಲೇಟ್ ಏನದು ಇಡ್ಲಿ. ಎಲ್ಲಿಡ್ಲಿ ಎಲ್ಲಾರು ಇಟ್ಕೊಳ್ಳಿ, ಬೇಜಾರಿಲ್ಲ. ನನ್ ಲ್ಯಾಗ್ ಆಯ್ತೈತೆ, ತಾಳಿ ಮುಗಿಸ್ಬಿಡ್ತೀನಿ. ನೆಕ್ಸ್ಟ್ ಇನ್ನೇನೋ ಅಷ್ಟೇ, ಸದ್ಯಕ್ಕಷ್ಟೇ. ಇಷ್ಟಕ್ಕೆ ಅಂದಾಜು 1,000 ರೂಪಾಯಿ ಆಯ್ತು. ತರಕಾರಿ ಅಣ್ಣ, ತರಕಾರಿ 119 ರೂಪಾಯಿ ಆಯ್ತು. ಪ್ಲಸ್ ಗಾರ್ಲಿಕ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿ 119 ರೂಪಾಯಿ. ಟೋಟಲ್ 1,000 ಆಗಿರ್ಬೋದು. ಅಲ್ಲಿ ಗೋಬಿನೂ ತಿಂದೋ ಎಲ್ಲ 1,000 ಆಯ್ತು. ಪೆಟ್ರೋಲು ಎಲ್ಲ ಸೇರಿ 1,000 ಆಯ್ತು. ಏನ್ಸ್ ಇವತ್ತು ಲಾಗ್ನ ಹೆಣ್ ಮಾಡೋ ಟೈಮು. ಬಾರೋಣ, ಹೆಣ್ ಮಾಡೋಣ. ಅಣ್ಣ ಬಾರೋ, ಬೇಗ ಬಾರೋ, ಲ್ಯಾಗ್ ಐತೆ, ಬೇಗ ಬಾ. ನೀನೇ ಮಾಡ್ಲಾ? ಇವತ್ತು ಈ ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಈ ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಅವನೇ ನಮ್ಮ ಅಣ್ಣ. ಗುಡ್ ನೈಟ್. ಬೈ ಬೈ, ಟೇಕ್ ಕೇರ್, ಸ್ವೀಟ್ ಡ್ರೀಮ್ಸ್. ಲೈಕ್ ಮಾಡೋದು ಮರಿಬೇಡಿ.